ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಒಂದು 7-8 ಜನ ಸೇರಿರ್ತಾರೆ, ಅವರು ಕೂಡ ಆಧ್ಯಾತ್ಮದ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ. ಹೀಗೆ ಇಡೀ ತಾಳಿಕೋಟೆಯ ಎಲ್ಲ ನೆಲದಲ್ಲಿ ಹೋದ್ರೆ, ಹಾಗೆ ಇಲ್ಲಿ ಬಂದ್ರೆ ಇದು ನಿರಂತರವಾಗಿ ಓಂ ಶಾಂತಿಯ ಆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಆ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗುವ ಗಟ್ಟಿ ಕಾರ್ಯ ಇಲ್ಲಿ ನಡೀತಾ ಇದೆ. ಆ ದಿಶೆಯೊಳಗೆ ಇಂಥ ಮಹತ್ ಕಾರ್ಯಗಳು ಈ ನೆಲದೊಳಗೆ ನಡೀತಾನೆ ಇರಲಿ. ಯಾಕೆಂದ್ರೆ ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನ ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಅಂತ ನೆಲ ಇದು ನಮ್ಮದು ಅಂತ. ಫ್ರಾನ್ಸ್ ದೇಶದ ಆತ್ಮ ಯುದ್ಧ ಆಗುತ್ತೆ, ಲಂಡನ್ನಿನ ಆತ್ಮ ವ್ಯಾಪಾರ ಆಗುತ್ತೆ, ಗ್ರೀಕ್ನ ಆತ್ಮ ಕಲೆ ಮತ್ತು ಸಂಸ್ಕೃತಿ ಆಗುತ್ತೆ. ಆದರೆ ಭಾರತದ ಆತ್ಮ ಯಾವುದು ಅಂತ ಕೇಳಿದ್ರೆ ಅದು ಆಧ್ಯಾತ್ಮ, ಅದು ಭಾರತದ ಆತ್ಮ ಅಂತ ಹೇಳ್ತಾರೆ. ಅಂತಹ ನೆಲದೊಳಗೆ ನಾವೆಲ್ಲ ಸಮಾಹಿತಗೊಂಡಿದ್ದೇವೆ. ಬಹಳ ಆನಂದ ಆಗ್ತಾ ಇದೆ ಈ ಸಂದರ್ಭದಲ್ಲಿ ತಮ್ಮನ್ನ ನೋಡಿಕೊಂಡು. ಹೀಗೆ ಮಾತನಾಡುವಾಗ ಇದು ಎಲ್ಲ ಯಾಕೆ ಬೇಕು, ಎಲ್ಲ ಇಂತಹ ಎಷ್ಟು ಅದ್ಭುತವಾದ ಇದರೊಳಗೆ ದಿವ್ಯ ಸಂಗಮ ಭವನ ಅನ್ನುವಂತಹ ಈ ನೆಲದೊಳಗೆ ಶಿವಜಯಂತಿಯ ಮಹೋತ್ಸವ ಇಲ್ಲಿ ಜರುಗ್ತಾ ಇದೆ. ಆ ದಿಶೆಯೊಳಗೆ ನಮ್ಮಗಳ ಮನಸ್ಸುಗಳೆಲ್ಲ ಒಂದಿಷ್ಟು ಆ ಶಾಂತ ಭಾವದ ಕಡೆಗೆ ಪ್ರಯಾಣಿಸುವ ಒಂದಿಷ್ಟು ಪಯಣಿಗರು ನಾವು ಆಗ್ಬೇಕಾಗಿದೆ. ಯಾಕೆ ಹಾಗಾಗ್ಬೇಕಾಗಿದೆ ಅಂತ ಹೇಳಿದ್ರೆ, ಕಣ್ಕುಕ್ಕುವ ತಳಕು ಬಳಕಿನ ಆಡಂಬರದ ವಸ್ತುಗಳ ಬೆನ್ನ ಹತ್ತಿ ಹೋಗ್ತಾ ಇರುವಂತ ನಮ್ಮಗಳಿಗೆ ಯಾವುದು ನಿಜ ಆನಂದ, ಯಾವುದು ನಿಜವಾದ ಆನಂದ ಅನ್ನೋದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಇಂತಹ ಭೌತಿಕ ವಸ್ತುಗಳ ಬೆನ್ನು ಹತ್ತಿ ಇದುವೇ ನಿಜವಾದ ಆನಂದ ಅಂತ ಅನ್ಕೊಂಡಿರುವಂತ ಸಂದರ್ಭದಲ್ಲಿ ನಿಜಾನಂದದ ನೆಲೆಯನ್ನ ಹುಡುಕೊಂತು ಹೋಗುವಾಗ ಅದು ನಮಗೆ ಸಿಗುವಂತ ಸ್ಥಳ, ಆ ಸನ್ನಿಧಿಗೆ ಬಂದು ಇಲ್ಲಿ ನಿಂತ್ಕೊಂಡಿದ್ದೇವೆ. ಆ ನಿಜಾನಂದದ ಆ ಕಾರ್ಯವನ್ನು ನಾವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ, ದೇವರು ಒಂದ್ಸಾರಿ ಭೂಮಿಗೆ ಬಂದ್ರು, ಅವ್ರು ಬಂದ ಮೇಲೆ ಅವರನ್ನ ದೇವರು ಸುಮ್ಮನೆ ಖಾಲಿ ಕೈಯಿಂದ ಹೇಗೆ ಬರೋದು? ಮಕ್ಕಳಿದ್ದಾರೆ, ನನ್ನ ಸೃಷ್ಟಿ ಇದು, ಶಿವನ ಸೃಷ್ಟಿ, ಇಲ್ಲಿ ಹೇಗೆ ಖಾಲಿ ಕೈಯಿಂದ ಹೋಗೋದು? ಎಲ್ಲ ನನ್ನ ಮಕ್ಕಳಿದ್ದಾರೆ ಅಂತ. ನಾವು ಯಾವ್ದಾದ್ರು ಮನೆಗೆ ಹೋಗುವಾಗ ಸಣ್ಣ ಮಕ್ಕಳು ಇರ್ತಾವೆ ಅಂತ ಹೇಳಿ ಬ್ರೆಡ್ ಬಿಸ್ಕೆಟ್ ತಗೊಂಡು ಹೋಗ್ತೇವಲ್ಲ, ಹಾಗೆ ದೇವರು ನಮಗೇನ್ ಬೇಕೋ ಅದನ್ನೆಲ್ಲವನ್ನ ಚೀಲದೊಳಗೆ ಹಾಕೊಂಡು ಭೂಮಿಗೆ ಬಂದ. ಯಾರೋ ಬಂದ್ರು, ನಮಸ್ಕಾರ ಮಾಡಿದ್ರು, ಏನ್ ಬೇಕು ಅಂತ ಕೇಳಿದ್ರು. ದೇವರೇ ನನಗೆ ತುಂಬಾ ಬಂಗಾರ ಕೊಡು ಅಂತ ಕೇಳಿದ. ದೇವರು ಚೀಲಕ್ಕೆ ಕೈ ಹಾಕಿದ್ರು, ಅದನ್ನು ಕೊಟ್ರು. ಮುಂದೆ ಹೋಗ್ತಿರ್ಬೇಕಾದ್ರೆ ಇನ್ನಾರೋ ಬಂದ್ರು, ನಿನಗೇನ್ ಬೇಕು ಅಂತ ದೇವ್ರು ಕೇಳಿದ್ರೆ, ನನಗೆ ತುಂಬಾ ಶಕ್ತಿ ಬೇಕು, ಅದನ್ನ ಕೊಡು ದೇವ್ರೆ ಅಂತ. ಆಯ್ತು ಅಂತ ಹೇಳಿ ದೇವ್ರು ಅದನ್ನು ಕೊಟ್ರು. ಹೀಗೆ ಕೊಡ್ತಾ ಕೊಡ್ತಾ ಹೋದ್ರು. ಮತ್ತೆ ಯಾರೋ ಒಬ್ರು ಬಂದ್ರು, ಏನ್ ಬೇಕು ನಿನಗೆ ಅಂತ ಕೇಳಿದಾಗ ಆತ ಹೇಳ್ತಾನೆ, ನನಗೆ ತುಂಬಾ ಜಮೀನು ಬೇಕು ದೇವ್ರೆ, ಕೊಟ್ಟು ಬಿಡು ಅಂತ. ಆಯ್ತು ತಗೋ ಅಂತ ಹೇಳಿ ದೇವರು ಚೀಲಕ್ಕೆ ಕೈ ಹಾಕಿದ್ರು, ಕೊಟ್ರು. ಕೊಡ್ತಾ ಕೊಡ್ತಾ ಹೀಗೆ ಹೋದ್ರು. ಯಾರೋ ಸೌಂದರ್ಯವನ್ನ ಕೇಳ್ತಾರೆ, ಯಾರೋ ಶಕ್ತಿಯನ್ನ ಕೇಳ್ತಾರೆ, ಯಾರೋ ಬಂಗಾರವನ್ನ ಕೇಳ್ತಾರೆ. ದೇವರು ಚೀಲಕ್ಕೆ ಕೈ ಹಾಕೋದು, ಕೊಡ್ತಾ ಹೋಗೋದು. ಹೀಗೆ ಹೋಗ್ತಾ 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 ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ. ಅವ್ರಿಗೆ ಕೇಳ್ತಾರೆ, ಏನ್ ಬೇಕು ನಿನಗೆ ಅಂತ. ದೇವ್ರೆ, ನನಗೆ ಎಲ್ಲವನ್ನೂ ಕೊಟ್ಟಿದೀಯ ನೀನು. ಓಡಾಡೋದಕ್ಕೆ ಕಾರ್ ಇದೆ, ಇರೋದಕ್ಕೆ ದೊಡ್ಡ ಬಂಗಲೆ ಇದೆ, ನನಗೆ ಹಣ ಇದೆ, ಜಮೀನಿದೆ, ಎಲ್ಲವೂ ಇದೆ, ಮನಸ್ಸಿಗೆ ಶಾಂತಿ ಇಲ್ಲ, ಕೊಡ್ತೀಯಾ ಅಂತ ದೇವರಿಗೆ ಕೇಳಿದ. ಆಯ್ತು ತಗೋ ಅಂತ ಹೇಳಿ ದೇವರು ಚೀಲಕ್ಕೆ ಕೈ ಹಾಕಿ ಕೊಡಬೇಕು. ಅವಾಗ ದೇವರಿಗೆ ಅನಿಸ್ತಂತೆ, ನಾನು ಈಗಾಗಲೇ ಏನ್ ಬೇಕೋ ಎಲ್ಲವನ್ನೂ ಈ ಮನುಷ್ಯನಿಗೆ ಕೊಟ್ಟಿದ್ದೇನೆ, ಈ ಶಾಂತಿಯನ್ನು ಏನಾದ್ರೂ ನಾನು ಅವನಿಗೆ ಕೊಟ್ಟು ಬಿಟ್ರೆ ಆತ ನನ್ನನ್ನು ಮರ್ತೇ ಬಿಡ್ತಾನೆ, ನನ್ನನ್ನು ನೆನಪೇ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಎಲ್ಲವನ್ನೂ ಕೊಟ್ಟರು ಸರಿ, ಈ ಶಾಂತಿಯನ್ನು ಮಾತ್ರ ನನ್ನ ಚೀಲದೊಳಗೆ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ದೇವರು ಅದನ್ನಲ್ಲೇ ಇಟ್ಕೊಂಡಂತೆ. ಎಲ್ಲ ಇರ್ತದೆ, ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಹೇಳ್ತಿರ್ತೀವಿ ನಾವು, ಯಾಕೋ ಮನೆಯೊಳಗೆ ಅತ್ತೆ ಸೊಸಿ ಚಂದ ಇಲ್ಲ, ಮಕ್ಕಳು ಯಾಕೋ ಸಂಸ್ಕಾರ ಭರಿತ ಮಕ್ಕಳು ಆಗ್ತಾ ಇಲ್ಲ, ಕೋಟಿ ಹಣ ಇದೆ, ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಚಿಂತೆ, ಯಾವುದು ಕಾಡ್ತಾ ಇದೆ ನಮ್ಗೆ, ಯಾವುದೋ ಚಿಂತೆಯೊಳಗಿದ್ದೇವೆ, ಮನಸ್ಸಿಗೆ ಶಾಂತಿ ಇಲ್ಲ. ಎಲ್ಲಿ ಸಿಗುತ್ತೆ ಶಾಂತಿ? ಅದು ಅಂಗಡಿಯೊಳಗೆ ಏನಾದ್ರೂ ಸಿಗ್ತಿದ್ರೆ 1 kg 1 ಲಕ್ಷ ರೂಪಾಯಿ ಆದ್ರೂ ಸರಿ, ಅದನ್ನು ಖರೀದಿ ಮಾಡಿ ತಂದು ನಮ್ಮ ಮನೆಯೊಳಗೆ ಇಟ್ಕೋತಿದ್ದೀವಿ. ಆದರೆ ಶಾಂತಿ ಅನ್ನೋದು ಅದು ಅಂಗಡಿಯೊಳಗೆ ಸಿಗುವ ಮಾರಾಟದ ಸರಕಲ್ಲ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಇಂತಹ ಪೂಜ್ಯರ ಸನ್ನಿಧಿಗೆ ಬರ್ತೇವೆಯೋ, ಎಲ್ಲಿ ಆ ದೇವಸ್ಥಾನಗಳ ಗಂಟೆಯ ನಾದದಲ್ಲಿ ಲೀನವಾಗ್ತೇವೆಯೋ, ಎಲ್ಲಿ ಶರಣರ ಸುಳ್ಳು ನುಡಿಗಳನ್ನು ಕೇಳ್ತಾ ಆ ಆನಂದದಲ್ಲಿ ನಮ್ಮನ್ನ ಮರಿತೇವಲ್ಲ, ಅಲ್ಲಿ ಸಿಗುವಂತದ್ದೇ ಹೊರತು ಅದು ಯಾವುದೋ ಅಂಗಡಿಯಲ್ಲಿ ಸಿಗುವಂತ ವಸ್ತು ಅಲ್ಲ ಶಾಂತಿ. ಅದಕ್ಕೆ ನಾವೆಲ್ಲ ನಿರಂತರವಾಗಿ ಇಂಥ ಕಾರ್ಯಗಳನ್ನ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಅದಕ್ಕಾಗಿಯೇ ಶರಣರು ಹೇಳ್ತಾರೆ, ಏನು ನಾವೆಲ್ಲ ಎತ್ತ ಕಡೆ ಹೋಗ್ಬೇಕಾಗಿದೆ ಅಂದ್ರೆ,
ಅವರು ಒಂದು ಕಡೆಗೆ ಬರೀತಾರೆ, ಏನ್ ಬರೀತಾರೆ? ಆನೆ ಕುದುರೆ ಬಂಡಿ ಭಂಡಾರವಿರ್ದಡೇನು, ತಾನುಂಬುದು ಪಡೆಯಕ್ಕಿ ಒಂದಾವಿನ ಹಾಲು ಮಲಗುವುದ ಅರ್ಧ ಮಂಚ, ಈ ಹುರುಳಿಲ್ಲದ ಶಿರಿಯ ನೆಚ್ಚಿ ಕೆಡಬೇಡ ಮನುಜ. ಈ ಒಡಲು ಸತ್ತ ಮೇಲೆ ಈ ಒಡಲು ಭೂಮಿಯ ಸಂಘ, ಪ್ರಾಣವಾಯುವಿನ ಸಂಘ, ಹೆಂಡತಿ ಪರರ ಸಂಘ, ಒಡವೆಗಳು ತಾವೇನಪ್ಪುವೋ, ಸಾವಿಗೆ ಸಂಗಡ ಬಾಹೋರು ಯಾರೂ ಇಲ್ಲ ಅಂತ ಒಂದು ಕಡೆಗೆ ವಚನ ಬರ್ತದೆ. ಏನೆಲ್ಲ ಇದೆ